ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತೇನಂತ ಹೇಳಿದ್ರೆ ಫೈನಲಿ ನಾನು ಕಾಂತಾರ 2 ನೋಡೋಕ್ಕೆ ಹೋಗ್ತಿದ್ದೀನಿ. ಸೊ ಇವತ್ತು ಟೈಮ್ ಸಿಕ್ತು. ಸೊ ಸುಮಾರು ದಿನ ಆಯಿತು ರಿಲೀಸ್ ಆಗಿ, ವೀಕ್ ಆಫ್ ಎಲ್ಲ ಮುಗಿಸ್ಬಿಟ್ಟು ಇವಾಗ ಹೋಗಿ ನೋಡ್ತಿದ್ದೀನಿ. ಸೊ ಈಗ 2:00 ಶೋ ಇದೆ. ಸೊ ಏನಂತ ಹೇಳಿದ್ರೆ ನನಗೆ ಕಾಂತಾರದಲ್ಲಿ ಒನ್ ಆಫ್ ದ ಫೇವ್ರೆಟ್ ಪಾರ್ಟ್ ಏನಂತ ಹೇಳಿದ್ರೆ ಲೈಕ್ ದೈವ ಇದೆಯಲ್ವಾ ಅದು. ಸೊ ನನಗೆ ಪಂಜುರ್ಲಿ ಅಂತ ಹೇಳಿದ್ರೆ ತುಂಬ ಇಷ್ಟ. ಮೊದಲೇ ನಮ್ಮ ಮನೆ ದೇವರು ಪಂಜುರ್ಲಿ ಅಲ್ವಾ, ಸೊ ನನಗೆ ತುಂಬ ಇಷ್ಟ. ಲಾಸ್ಟ್ ಟೈಮ್ ನಾನು ಮೂವಿ ನೋಡಿದೆ ಕಾಂತಾರ 1ನಲ್ಲಿ. ನಾನು ಒನ್ ಆಫ್ ದ ಫೇವ್ರೆಟ್ ಪಾರ್ಟು ಇದು ಪಂಜುರ್ಲಿ ದೈವ ಹಾಕಿತ್ತಲ್ವ, ಕೋಲ ಇತ್ತಲ್ಲ, ಕೋಲ ಸೀನ್ ಎಲ್ಲ ಇತ್ತಲ್ವ, ಅದೇ ನನಗೆ ಫೇಮಸ್, ಇಷ್ಟ, ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಈಗ ಮತ್ತೆ ಹೋಗ್ತಿದ್ದೀನಿ. ಹೇಗೆ ಚೆನ್ನಾಗಿರುತ್ತೆ ಅಂತ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಿಲ್ಲ. ಒಂದು ಸಾಂಗ್ಸ ನೋಡಿದ್ದೆ ಯೂಟ್ಯೂಬಲ್ಲಿ, ಸೊ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗದೆ. ಇಂಟರ್ವಲ್ ಬ್ರೇಕ್ ಇದೆ. ಚೆನ್ನಾಗಿತ್ತು ಮೂವಿ ಆ್ಯಕ್ಚುಲಿ. ಇನ್ನು ಕ್ಯೂರಿಯಾಸಿಟಿ ತಡ್ಕೊಳಕ್ಕೆ ಆಗ್ತಿಲ್ಲ. ಅದರಲ್ಲಿ ಒಂದು ಸೀನ್ ಇದೆಯಲ್ಲ, ಇದು ಬ್ರಹ್ಮ ರಾಕ್ಷಸ ಅಂತ, ಅದು ಏನಂತ ಅವಾಗಿಂದ ನಾನು ನೋಡಬೇಕು ಅಂತ. ಸೊ ಅದೇ ಕ್ಯೂರಿಯಾಸಿಟಿ, ಫುಲ್ ಮೂವಿ ಏನು ಅಂತ. ಅವರು ಸಹ ಇಲ್ಲೇ ಮಾಡೋದು. ಮತ್ತೆ ಇಲ್ಲಿದ್ದ ಬಾವಿಯಲ್ಲಿ ಹೋಯ್ತು. ಅದು ಇನ್ನೊಂದು ದಂತಕತೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇನ್ನು ಪಂಜುರ್ಲಿ ಶಕ್ತಿ ಇದೆ. ಯಾರು ಅದನ್ನ ಕಂಡಮ್ ಮಾಡೋಗಿಲ್ಲ, ಜಸ್ಟ್ ಮೂವಿ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ಏನು ದೇವರ ಪವರ್ ಅಂತ ತೋರಿಸಿದಾರಲ್ವಾ, ಅದು ಆ್ಯಕ್ಚುಲಿ ನಿಜ. ದೇವ್ರಿಗೆ ಅಷ್ಟೊಂದು, ಅವರನ್ನು ಯಾರು ನಂಬ್ಕೊಂಡು ಬರ್ತಾರೆ ಅವ್ರ ಕೈಯಂತೂ ಯಾವತ್ತೂ ಬಿಟ್ಟಿಲ್ಲ. ಸೊ ಎಕ್ಸಾಂಪಲ್ ನಾವೇ ಇದ್ದೀವಿ. ನಮ್ಮ ಅಮ್ಮನ ಮನೆ ದೇವರು ಪಂಜುರ್ಲಿ, ಕುಲ ದೇವ್ರು ಅಂತ ಹೇಳ್ತೇವಲ್ಲ, ಕುಲದ ದೈವ ಪಂಜುರ್ಲಿ. ಸೊ ನಮ್ಮನ್ನೆಲ್ಲ ಇಷ್ಟು ದಿನದಿಂದ ಕಾಪಾಡ್ಕೊತ ಬೆಳೆಸ್ಕೊತ ಬಂದಿದೆ. ಸೊ ಅದಕ್ಕೆ ಒಂದೇ ಒಂದು ದೇವ್ರು ಅಂತ ಹೇಳಿದ್ರೆ ಪಂಜುರ್ಲಿ ಆಗಿರ್ಬೋದು. ಸೊ ಓವರ್ ಆಲ್ ಏನಂತ ಹೇಳಿದ್ರೆ ಲೈಕ್ ಮೂವಿ ಥೀಮು ಅದೇ ಇರ್ಬೋದು. ಜಸ್ಟ್ ಏನಂತ ಹೇಳಿದ್ರೆ ಪಂಜುರ್ಲಿ ದೇವ್ರನ್ನ ಯಾರು ನಂಬ್ಕೊಂಡು ಅವ್ರ ಹಿಂದೆ ಹೋಗ್ತಾರೆ, ಅವ್ರ ಧರ್ಮನ ಪಾಲಿಸ್ತಾರೆ, ಅವರನ್ನು ಯಾವತ್ತೂ ಪಂಜುರ್ಲಿ ಕೈ ಬಿಡಲ್ಲ ಅಂತ ಹೇಳ್ಬಿಟ್ಟು. ಸೊ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.